ಈಗ ಕೇಳಿ ಕಥೆ ಮದುವೆಯ ಬಂಧ. ನೋಡಿ, 6 ಮಂದಿ ಆತ್ಮೀಯ ಗೆಳತಿಯರು ಸೇರಿ ಒಂದಿಷ್ಟು ಸುತ್ತಾಡಿ ಬರೋಣ ಎಂದು 4 ದಿನ ದೇವಸ್ಥಾನಗಳು, ಬೀಚ್ಗಳು ಎಲ್ಲ ನೋಡಿ ಬರುವ ಕಾರ್ಯಕ್ರಮ ಹಾಕಿ ಒಂದು ಇನೋವಾ ಕಾರ್ ಬುಕ್ ಮಾಡಿ ಹೊರಟರು. ಗಂಡ ಮಕ್ಕಳು ಎಲ್ಲರನ್ನು ಬಿಟ್ಟು ಆರಾಮವಾಗಿ ಕಾಲ ಕಳೆಯುವ ಜಾಲಿ ಟ್ರಿಪ್ ಅಂತ ತಿಳ್ಕೊಳ್ಳಿ. ಸಣ್ಣ ಕೈ ಕೂಸು ಯಾರಿಗೂ ಇರಲಿಲ್ಲ. ಎಲ್ಲರ ಮಕ್ಕಳು ದೊಡ್ಡವರಾಗಿದ್ದರಿಂದ ಮನೆಯ ಕಡೆ ಹೆಚ್ಚು ಯೋಚನೆ ಇರಲಿಲ್ಲ. ಎಲ್ಲರೂ ಬಹಳ ಖುಷಿಯಿಂದ ಹೊರಟು ಸಂಭ್ರಮದಲ್ಲಿ ತೇಲಾಡುತ್ತಿದ್ದರು. ಅವರು ಆಗಾಗ ಬುಕ್ ಮಾಡುವ ಪರಿಚಯ ಟ್ರಾವೆಲ್ ಏಜೆನ್ಸಿಯವರು ಒಳ್ಳೆಯ ಡ್ರೈವರ್ ಎಂದು ಮಣಿಯನ್ನು ಕಳಿಸಿಕೊಟ್ಟಿದ್ದರು. ಮಣಿ ಹೆಚ್ಚು ಮಾತುಗಾರ ಅಲ್ಲ. ಡ್ರೈವಿಂಗ್ ಕಡೆ ಗಮನ, ಬೇಕಾದಷ್ಟೇ ಮಾತು. ಎಲ್ಲರಿಗೂ ಬೇಕಾದದ್ದು ಅದೇ ಅಲ್ವೇ. ಯಾರಿಗೂ ತೊಂದರೆ ಬೇಕಿರಲಿಲ್ಲ. ಗಲಾಟೆ, ಮಾತು, ಹಾಡು ಇವುಗಳ ಮಧ್ಯೆ 4 ದಿನ ಹೇಗೆ ಕಳೆಯಿತು ಎಂದು ತಿಳಿಯಲೇ ಇಲ್ಲ. ಸೊಗಸಾದ ಪ್ರವಾಸ. ಆತ್ಮೀಯರೊಂದಿಗೆ ಎಂದರೆ ಹೆಚ್ಚಿನ ಕಳೆ ತಿರುಗಾಟಕ್ಕೆ. ಮನೆಯ ಕಡೆಗೆ ತಿರುಗಿ ಹೋಗಲಾರದಷ್ಟು ಗಮ್ಮತ್ತಾಗಿ ಕಾಲ ಕಳೆದ ಕೊನೆಯ ದಿನ ಆಗಿತ್ತು. ಮರಳಿ ಮನೆಗೆ ಪ್ರಯಾಣ. ಬೇಜಾರಾದರೂ ಭಾವಗೀತೆ, ಗಾಯನ, ಅಂತ್ಯಾಕ್ಷರಿ, ವರ್ಡ್ ಬಿಲ್ಡಿಂಗ್ ಎಲ್ಲ ಆದರೂ ಇನ್ನೂ ಸಾಕಾಗುವಷ್ಟು ಸಮಯ ಉಳಿದು ಬಿಟ್ಟಿತು ನೋಡಿ. ಟೈಮ್ ಪಾಸ್ ಹೇಗಪ್ಪ ಇನ್ನು ಎಂದು ಯೋಚಿಸುತ್ತಿದ್ದಂತೆ ಒಬ್ಬ ಗೆಳತಿ ಹೇಳಿದಳು, ನಾವೆಲ್ಲರೂ ಬಾಲ್ಯ ಸ್ನೇಹಿತರಲ್ವೇ. ನಮ್ಮ ಬಾಲ್ಯ, ಮದುವೆ ಇವೆಲ್ಲ ಎಲ್ಲರಿಗೂ ಹೆಚ್ಚು ತಿಳಿದಿಲ್ಲ. ನಮ್ಮ ಬಾಲ್ಯ, ಮದುವೆ ಇವೆಲ್ಲ ಹೇಗೆ ಕಳಿತೀವೋ ಅನ್ನುವುದು ಹೆಚ್ಚು ಯಾರಿಗೂ ತಿಳಿದಿಲ್ಲ. ಅದರ ಬಗ್ಗೆ ನಾವು ಮಾತನಾಡೋಣ, ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳಿದಳು. ನಮ್ಮೆಲ್ಲರ ವಧು ಪರೀಕ್ಷೆ, ಮದುವೆ ಇವುಗಳ ಬಗ್ಗೆ ಅವರವರ ಅನುಭವ ಹೇಳಿ ಮಜವಾಗಿ ಕಾಲ ಕಳೆಯಲು ಇದಕ್ಕಿಂತ ಇನ್ನೇನು ಬೇಕು ಎಂದಾಗ ಎಲ್ಲರೂ ಒಳ್ಳೆಯ ಐಡಿಯಾ, ಅದೇ ಆಗಬಹುದು ಎಂದು ಖುಷಿಪಟ್ಟರು. ಸರಿ, ಮದುವೆಯಾಗಿ 47 ವರ್ಷಗಳ ತುಂಬು ಜೀವನ ನಡೆಸಿದ ವನಜ ಹೇಳಲು ಪ್ರಾರಂಭಿಸಿದಳು. ನನಗಾಗ 15 ವರ್ಷ. ಹತ್ತಿರದ ನೆಂಟರ ಮದುವೆಯಲ್ಲಿ ಆಚೆ ಈಚೆ ಓಡಾಡುತ್ತಿದ್ದ ನನ್ನನ್ನು ನನ್ನ ಅತ್ತೆ ಮಾವ ನೋಡಿ, ಹುಡುಗಿ ಸೌಮ್ಯವಾಗಿದ್ದಾಳೆ, ಯಾರಿವಳು ಎಂದು ವಿಚಾರಿಸಿ ತಮ್ಮ ಮುಂಗೋಪಿ ಮಗನಿಗೆ ಸರಿಯಾದ ಜೋಡಿ ಎಂದು ನಿರ್ಧರಿಸಿ ನನ್ನ ಅಪ್ಪ ಅಮ್ಮನ ಬಳಿ ಮಾತನಾಡಿ ಮದುವೆಯ ಮಾತು ಮುಗಿಸಿಯೇ ಬಿಟ್ಟರು ನೋಡಿ. ಮತ್ತಿನ್ನೇನು, ಪರಸ್ಪರ ಇಬ್ಬರು ನೋಡಿದ್ದೇ ಧಾರೆ ಮಂಟಪದಲ್ಲಿ. ಉದ್ದದ ಹುಡುಗ, ಅವನನ್ನು ತಲೆ ಎತ್ತಿ ಆಕಾಶ ನೋಡುವ ಹಾಗೆ ನೋಡಬೇಕಾದ ಹುಡುಗಿ ನಾನು. ಮದುವೆಯ ನಂತರವೂ ತಾನು 2 ಇಂಚು ಬೆಳೆದರೂ ಅವರು ಬೆಳೆಯಲಿಲ್ಲ. ಆದರೂ ಅಮಿತಾಬ್ ಬಚ್ಚನ್, ಜಯಾ ಬಾದುರಿ ಜೋಡಿ ಅಂತಾನೆ ನನ್ನ ಕತೆಗೆ ವಿರಾಮ ಕೊಡ್ತೀನಿ ಅಂತ ಹೇಳಿದಳು. ನಂತರದ ಸೀನಿಯಾರಿಟಿ ಪುಷ್ಪಳದ್ದು. ಮದುವೆಯಾಗಿ 46 ವರ್ಷಗಳ ನಂತರ ನೆನಪು ಮಾಡಿಕೊಳ್ಳುತ್ತಿರುವೆ ಎಂದು ಆಗಿನ ಲೋಕಕ್ಕೆ ಹೋದ ಹಾಗೆ ಎಂಬಂತೆ ಹೇಳತೊಡಗಿದ. ಆಗಷ್ಟೇ ಟೀಚರ್ ಟ್ರೈನಿಂಗ್ ಮುಗಿಸಿ ಟೀಚರ್ ಆಗಿ ಕೆಲಸಕ್ಕೆ ಸೇರಿದ ಹೊಸದು. ಕೆಲಸ ಸಿಕ್ಕಿದ್ದು ಖುಷಿಯ ಸಂಗತಿ. ಆದರೆ ಕೆಲಸ ಸಿಕ್ಕಿದ ಊರು ಮನೆಯಿಂದ ಬಹಳ ದೂರ. ಆದುದರಿಂದ ಸಂಬಂಧಿಗಳ ಮನೆಯಲ್ಲಿ ಮಾತಾಡಿ ಅಲ್ಲೇ ಉಳಿದು ಕೆಲಸಕ್ಕೆ ಹೋಗಿ ಬರುವ ವ್ಯವಸ್ಥೆ ಆಯಿತು. ಅವರ ಮನೆಯಿಂದಲೇ ಹೋಗಿ ಬರುವುದು ನಡೆಯಿತು. ಸಂಬಂಧಿಕರ ಮಗಳು ಕೂಡ ಡಿಗ್ರಿ ಕೊನೆಯ ವರ್ಷ ಓದುತ್ತಿದ್ದಳು. ನನಗೆ ಒಳ್ಳೆ ಜೊತೆಯಾಗಿತ್ತು. ಮನೆಯವರೆಲ್ಲ ಆತ್ಮೀಯವಾಗಿ ನಡೆದುಕೊಳ್ಳುತ್ತಿದ್ದರು. ಅವಳಿಗೆ ವರ ಅನ್ವೇಷಣ ನಡೆದಿತ್ತು. ಒಂದು ದಿನ ಅವರ ತಂದೆ ನಾಳೆ ಭಾನುವಾರ ನೋಡಲು ಹುಡುಗ ಬರುವನಿರುವನು ಎಂಬ ವಿಷಯ ತಿಳಿಸಿದರು. ಸಂಭ್ರಮದಿಂದ ಎಲ್ಲ ತಯಾರಿ ನಡೆಯಿತು. ಮನೆಗೆ ಬಂದ ಎಲ್ಲರೂ, ಬೀಗರು ಎಲ್ಲರೂ ಮದುಮಗಳನ್ನು ನೋಡಿಕೊಂಡು ಮನೆಗೆ ಹೋದರು. ಹೀಗೆ ದಿಢೀರಂತ ವಧು ಪರೀಕ್ಷೆಗೆ ಬಂದವರು, ನಿಮ್ಮ ಮನೆಯಲ್ಲಿ ಇರುವ ನಿಮ್ಮ ಸಂಬಂಧಿಕ ಹುಡುಗಿ ನಮಗೆ ಇಷ್ಟವಾಗಿದ್ದಾಳೆ ಎಂದು ಸಮಾಚಾರ ಕಳಿಸಿಕೊಟ್ಟರು. ಮಾವನಿಗೆ ಸ್ವಲ್ಪ ಅಸಮಾಧಾನವಾಯಿತು ಸರಿ. ಆದರೆ ನಮ್ಮ ತಂದೆ ತಾಯಿಗೆ ತಿಳಿಸಿ ಆ ಹುಡುಗ ನಮಗೂ ಒಪ್ಪಿಗೆಯಾದಿದ್ದರಿಂದ ಮದುವೆ ನಡೆದೇ ಹೋಗಿತ್ತು ನೋಡಿ. ನಾನು ಉಳಿದುಕೊಂಡಿದ್ದ ಸಂಬಂಧಿಕರ ಮಗಳಿಗೂ 1 ತಿಂಗಳಲ್ಲೇ ಮದುವೆ ನಿಶ್ಚಯ ಆಯಿತು ಬಿಡಿ, ಅದು ಬೇರೆ ಮಾತು. ಈಗ ವಿನುತಳ ಸರದಿ. ನಾನು ಮದುವೆಯಾಗಿ 42 ವರ್ಷಗಳನ್ನು ನೋಡಿರುವೆ. ಆದರೆ ನನ್ನ ಹುಡುಗನ ಜೊತೆಗೆ ಕಳೆದದ್ದು 60 ವರ್ಷಗಳು. ನನ್ನ ಅತ್ತೆಯ ಮಗನೇ ನನ್ನ ಗಂಡ, ನಾನೇ ಅವನ ಹೆಂಡತಿ ಎಂದು ನಾನು ಹುಟ್ಟಿದಾಗಲೇ ಎಲ್ಲರೂ ನಿರ್ಧರಿಸಿದ್ದರಿಂದ ನೋ ವಧುವರ ಪರೀಕ್ಷೆ ಅಂದರು.
ಅವನೇ ನನ್ನ ಬಾಳಸಂಗಾತಿ ಆಗುವನು ಎಂದು ಮನೆಯವರಿಗೆಲ್ಲರಿಗೂ ಮೊದಲೇ ನಿಶ್ಚಯ ಮಾಡಿದ್ದರಿಂದ ಜಗಳ, ಪ್ರೀತಿ, ಸಿಟ್ಟು ಎಲ್ಲ ಅವನೊಂದಿಗೆ ಹಲವಾರು ದಶಕಗಳಿಂದ ಎಂದು ನಗುತ್ತಾ ಹೇಳಿದಳು ವಿನುತಾ. ನನ್ನ ಮದುವೆ ಕತೆ ಕೇಳಿದರೆ ನೀವೆಲ್ಲ ಅಚ್ಚರಿಪಡ್ತೀರಿ ಎಂದು ಪ್ರಾರಂಭಿಸಿದ ಗೀತಾ, ಈಗ ನನ್ನ ತಂದೆ ಇಲ್ಲ, ಹಾಗಾಗಿ ಧಾರಾಳವಾಗಿ ನಿಮ್ಮೊಂದಿಗೆ ನನ್ನ ಜೀವನದ ಅನುಭವವನ್ನು ಹಂಚಿಕೊಳ್ತೇನೆ. ನನ್ನ ಕತೆ ಕೇಳಿದರೆ ನಿಮಗೆಲ್ಲ ಆಶ್ಚರ್ಯ ಕೂಡ ಆಗುತ್ತೆ, ಗಾಬರಿ ಕೂಡ ಆಗುತ್ತದೆ ಅಂತ ಹೇಳಿದಳು. ನಾನು ನನ್ನ ಅಕ್ಕ ಇಬ್ಬರೂ ಹೆಣ್ಣು ಮಕ್ಕಳು. ಅಪ್ಪನಿಗೆ ಸಾಧಾರಣ ವರಮಾನ ಇದ್ದ ಅಪ್ಪ ಅಕ್ಕನಿಗೆ ಹೇಗೋ ಕಷ್ಟಪಟ್ಟು ಮದುವೆ ಮಾಡಿದರು. ಅವಳ ಬಾಣಂತನವೂ ಕೂಡ ಮುಗಿಯಿತು. ಅಮ್ಮ ಗೀತಳಿಗಾಗಿ ಮದುವೆ ಹುಡುಗನ್ನು ನೋಡಿ ಎಂದು ಅಂತ ಹಿಂದೆ ಬಿದ್ದಳು. ಏನಂಥ ಅವಸರ, ಅವಳಿಗಿನ್ನೂ 25 ವರ್ಷ, ನಿಧಾನ ಮಾಡೋಣ ಅಂತ ತಳ್ಳುತ್ತಲೇ ಬಂದರು. ಅಪ್ಪ ಯಾವುದೇ ಸಂಬಂಧ ಬಂದರೂ ಅವುಗಳಿಗೆ ಏನೇನೋ ಸಬೂಬು ಹೇಳಿ ಕಳಿಸುತ್ತಿದ್ದರು. ಸಂಬಳದ ಹಣ ತಮಗೆ ಖರ್ಚಿಗೆ ಸಿಗುವುದಿಲ್ಲವೆಂದು ಹೀಗೆ ಮಾಡುತ್ತಿದ್ದರೋ ಏನೋ ಅಂತ ಅಮ್ಮ ಸೂಚ್ಯವಾಗಿ ಹೇಳುತ್ತಲೇ ಇದ್ದಳು. ನನ್ನ ಮದುವೆ ಹೇಗೆ ಆಗುವುದು ಎಂಬ ಕೊರಗು ಅಮ್ಮನಿಗೆ. ಅಪ್ಪ ಅಂದರೆ ಹೀಗೂ ಇರ್ತಾರಾ ಎನಿಸಿತು ನನಗೆ. ಕೊನೆಗೆ ನನಗೂ 28 ವರ್ಷ ಆಗ್ತಾ ಬಂದಾಗ ಸಹೋದ್ಯೋಗಿಯು ನನ್ನನ್ನು ಹುಡುಕಿಕೊಂಡು ಬಂದು ಮದುವೆಯಾಗ್ತೀನಿ ಅಂತ ಕೇಳಿದಾಗ ನಾನು ಅಪ್ಪನ ಕಡೆಗೆ ಕೈ ತೋರಿಸಿದೆ. ಅಪ್ಪನ ಹತ್ತಿರ ಗೀತಾಳನ್ನು ನಾನು ಮದುವೆಯಾಗುತ್ತೇನೆ ಎಂದಾಗ ನೋಡೋಣ ಎಂದು ಹೇಳಿ ನಂತರ ಅಪ್ಪ ಅವರನ್ನು ಏಕಾಂತದಲ್ಲಿ ಭೇಟಿಯಾಗಿ, ಗೀತಾ, ನೀವು ಅಂದುಕೊಂಡಂಗೆ ಹಾಗಲ್ಲ, 2 ತಲೆ ಹಾವು ಇದ್ದ ಹಾಗೆ. ಬ್ಯಾಂಕಿನಲ್ಲಿ ನೋಡಿದ ಅವಳ ಬುದ್ಧಿಯನ್ನು ನಂಬಬೇಡಿ. ಅವಳು ಹೊರಗೊಂದು ರೂಪ, ಮನೆಗೊಂದು ರೂಪ, ವಿಚಿತ್ರವಾಗಿ ಆಡ್ತಾಳೆ ಅಂತ ಹೇಳಿಬಿಟ್ಟ ನೋಡಿ. ಇಂಥವರನ್ನು ಕಟ್ಟಿಕೊಂಡರೆ ನಿಮ್ಮ ಜೀವನ ಹಾಳಾಗ್ತದೆ ಅಂತ ಹೇಳಿದ. ನೀವು ಬೇರೆ ಹುಡುಗಿಯನ್ನು ನೋಡಿ ಅಂತಾನು ಹೇಳಿಬಿಟ್ಟ. ನನ್ನವರು, ನೀವು ಚಿಂತಿಸಬೇಡಿ, ನನಗೆ ಧೈರ್ಯ ಇದೆ, ಏನಾಗುತ್ತೋ ನೋಡೋಣ ಬಿಡಿ ಸಾರ್, ಬಂದದ್ದು ನಾನು ಅನುಭವಿಸಲು ತಯಾರಿ ಇದ್ದೇನೆ ಅಂತ ಹೇಳಿ ನನ್ನ ಸಹೋದ್ಯೋಗಿಯು ಧೈರ್ಯ ಹೇಳಿ ಮದುವೆ ಆಗಿಬಿಟ್ಟೆವು. ಹಣಕ್ಕೋಸ್ಕರ ನನ್ನ ಮದುವೆಯೇ ಮಾಡದಿರುವ ಅಪ್ಪನಿಗೆ ನಾನು ಮದುವೆಯಾದ ನಂತರವೂ ಅಪ್ಪನಿಗೆ ಪ್ರತಿ ತಿಂಗಳು ಹಣ ಕೊಡುತ್ತಿದ್ದೆ. ಇದಕ್ಕೆ ನನ್ನವರ ಒತ್ತಾಸೆ ಕೂಡ ಇತ್ತು ನೋಡಿ. ಅಂಥ ಧೈರ್ಯ ಮಾಡಿ ಮದುವೆಯಾಗಿ ನನ್ನ ಜೊತೆಯಾದ ನನ್ನ ಪತಿರಾಯನ ದೊಡ್ಡ ಗುಣ ಮರೆಯಲಾಗದು. ನನ್ನ ಕತೆ ಕೇಳಿದವರಿಗೆ ಅಪ್ಪ ಅಂದರೆ ಹೀಗೂ ಇರ್ತಾರೆ ಅನಿಸ್ತದೆ ಅಲ್ವೇ ಅಂತ ಹನಿಗಣ್ಣಾಗಿ ಹೇಳಿದಳು ಗೀತಾ. ಎಲ್ಲ ಗೆಳತಿಯರು ಅವಳನ್ನು ಸಮಾಧಾನಿಸಿ ಕೆಳಗೆ ಕೂಡಿಸಿದರು. ನಂತರ ಇದು ನನ್ನ ಕಥೆ ಅಂತ ಭಾವನಾ ಹೇಳಿದಳು. ನಾನು ನನ್ನವರು ನೋಡಿ 4 ವರ್ಷಗಳಾದ ನಂತರ ಮದುವೆಯಾಗಿದ್ದು. ಯಾಕಂತೀರಾ, ನನ್ನ ಅಕ್ಕನ ಮದುವೆ ಪ್ರಾರಂಭವಾದ ನಮ್ಮ ಪ್ರೀತಿಗೆ ಹಿರಿಯರ ಒಪ್ಪಿಗೆ ಮುದ್ರೆ ಬೀಳಲು ಅಷ್ಟು ವರ್ಷ ಕಾಯಬೇಕಾಯಿತು. ಅಕ್ಕನ ಗಂಡನ ತಮ್ಮ. ನಾವು ಪರಸ್ಪರ ಪ್ರೀತಿಯ ಜಾಲಿಯಲ್ಲಿ ಸಿಲುಕಿಕೊಂಡೆವು. ಒಂದೇ ಮನೆಗೆ 2 ಹೆಣ್ಣ ಕೊಡುವುದು ಬೇಡ, ಸಂಬಂಧ ಹಾಳಾಗ್ತದೆ, 2 ಮನೆಗೆ ಒಳ್ಳೆಯದಲ್ಲ ಎಂದು ನನ್ನ ಅಪ್ಪ, ಅಮ್ಮ, ಅತ್ತೆ, ಮಾವ ಎಲ್ಲರ ಅಭಿಪ್ರಾಯ ಆಗಿತ್ತು. ಮದುವೆ ಅಂತ ಆದರೆ ನಾವಿಬ್ಬರೇ ಇಲ್ಲ ಅಂದರೆ ಹಾಗೇ ಒಂಟಿಯಾಗಿ ಇರ್ತೀವಿ ಅಂತ ದೃಢ ನಿರ್ಧಾರ ಮಾಡಿದಾಗ ನಮ್ಮ ಮದುವೆಗೆ ಒಪ್ಪಿಗೆ ಕೊಡಲಾಯಿತು ನೋಡಿ ಅಂತ ಹೇಳಿದಳು. ಕೊನೆಯಲ್ಲಿ ಉಳಿದವಳ ಮದುವೆಯ 30 ವರ್ಷದ ವಾರ್ಷಿಕೋತ್ಸವ. ನನ್ನ ಮದುವೆ ಅಂದರೆ ಭಾರೀ ಗಡಿಬಿಡಿಯಲ್ಲಿ ನಡೆದಿದ್ದು. ನನ್ನ ದೂರದ ಸಂಬಂಧಿ ಒಬ್ಬರು ಮಧ್ಯಾಹ್ನ ಕರೆದುಕೊಂಡು ಬರುವೆ ಎಂದು ಬೆಳಿಗ್ಗೆ ಫೋನ್ ಮಾಡಿ ತಿಳಿಸಿದರು. ಸರಿ ಎಂದು ನಾವೆಲ್ಲ ಕಾಯುತ್ತಿದ್ದೆವು. ಹುಡುಗ, ಅವನ ಅಪ್ಪ, ಅಮ್ಮ, ನನ್ನ ಬಂಧುಗಳು ಇಷ್ಟು ಜನ ಬಂದು ನನ್ನನ್ನು ನೋಡಿ ತಕ್ಷಣ ಒಪ್ಪಿಗೆ ನೀಡಿದರು. ತಮ್ಮ ಪುರೋಹಿತರಿಗೆ ಫೋನ್ ಮಾಡಿ ವಿಷಯ ತಿಳಿಸಿ ಮದುವೆಯ ದಿನದ ಬಗ್ಗೆ ವಿಚಾರಿಸಿದರು. ಇನ್ನು 10 ದಿನದಲ್ಲಿಯೇ ಮುಹೂರ್ತ ಅಂತ ಹೇಳಿಬಿಟ್ಟರು ನೋಡಿ. ಅದು ಬಿಟ್ಟರೆ 4 ತಿಂಗಳ ಮೇಲೆ ಮುಹೂರ್ತ ಇರುವುದು. ಹೀಗಾಗಿ ನಮ್ಮ ಮಗನ ಕಂಪನಿಗೆ ರಜೆ ಇರುವುದಿಲ್ಲ. ಈಗ 15 ದಿವಸ ರಜೆ ಕೂಡ ಇದೆ. ಹೀಗಾಗಿ 10 ದಿನದಲ್ಲಿಯೇ ಮದುವೆ ಅಂತ ಹೇಳಿದಾಗ ನಮಗೆಲ್ಲರಿಗೂ ಒಂದು ಥರ ಶಾಕ್ ಆಗಿತ್ತು. ನಾವೆಲ್ಲರೂ ಗಾಬರಿಗೊಂಡೆವು. ಹುಡುಗನ ಮನೆಯವರು ಸಹ ತುಂಬ ಸಹಕಾರ ಕೊಟ್ಟಿದ್ದರಿಂದ ಎಂಗೇಜ್ಮೆಂಟ್ ಇಲ್ಲದೆ ದಿಢೀರ್ ಅಂತ ನನ್ನ ಮದುವೆ ಆಗಿ ಹೋಯಿತು. ನನಗೆ ಎಂಗೇಜ್ಮೆಂಟ್ ಸೀರೆ ತಪ್ಪಿಹೋಯಿತು ಎಂದು ನಾನು ಈಗ ತಮಾಸೆ ಮಾಡಿದರೆ, ಈಗ ತಗೋ ಮಾರಾಯ್ತಿ ಎಂದು ವರ್ಷವೂ ನಾವು ನೋಡಿದ ದಿನದಂದು ಹೊಸ ಸೀರೆಯನ್ನು ಅವರು ಕೊಡಿಸ್ತಾ ಇರ್ತಾರೆ.
ನಾವು ಪರಸ್ಪರ ನೋಡಿದ ಸವಿ ನೆನಪು ಮರುಕಳಿಸಿ ಮನಸ್ಸು ಸಿಹಿಯಾಗುತ್ತದೆ ಎಂದು ಹಾಸ್ಯಭರಿತವಾಗಿ ಹೇಳಿದಳು. ಎಲ್ಲರ ಅನುಭವದ ನೆನಪುಗಳು ಚೆನ್ನಾಗಿತ್ತು ಎಂದು ನಾವೆಲ್ಲರೂ ನಮ್ಮಲ್ಲಿ ಮಾತನಾಡಿಕೊಳ್ಳುತ್ತಿದ್ದಂತೆ ಇಷ್ಟು ಹೊತ್ತು ಮೌನವಾಗಿ ಕೇಳುತ್ತಾ ಡ್ರೈವಿಂಗ್ ಮಾಡುತ್ತಿದ್ದ ಮಣಿ, ನಾನೊಂದು ಕತೆ ಹೇಳ್ತೀನಿ, ಕೇಳ್ತೀರಾ ಅಂದ. ನಮಗೆಲ್ಲರಿಗೂ ಆಶ್ಚರ್ಯ. ಹೆಚ್ಚು ಮಾತನಾಡದ ಅವನು ಕತೆ ಹೇಳಬೇಕು ಅಂತಿದ್ದಾನಲ್ಲ ಅಂತ, ಆಯ್ತಪ್ಪ ಸರಿಯಪ್ಪ ಹೇಳು ಅಂತ ಎಲ್ಲರೂ ಆತುರದಿಂದ ಕೇಳಿದೆವು. ಪ್ರೀತಿಸಿ ಮದುವೆಯಾದ ಕಥೆಯನ್ನು ಹೇಳಲು ಶುರುವಿಟ್ಟ. ಬೇರೆ ಜಾತಿಯವಳಾದ ಆ ಹುಡುಗಿ ಅತ್ಯಂತ ಸುಂದರಿಯು. ಹೀಗಾಗಿ ಅವಳಣ್ಣನು ಅವಳನ್ನು ಕಾಯುವ ಕೆಲಸವನ್ನೇ ಮಾಡುತ್ತಿದ್ದನು. ಪ್ರೀತಿ ಯಾರಿಗೆ ಕೇಳುವುದು ಹೇಳಿ? ಆದರೂ ಕೂಡ ಅವರಿಬ್ಬರ ಮಧ್ಯೆ ಪ್ರೀತಿ ಅಂಕುರಿಸಿಯೇ ಬಿಟ್ಟಿತು. ಕೊನೆಗೊಮ್ಮೆ ಅವಳು ಓಡಿ ಬಂದು ಇವರ ಮನೆಯಲ್ಲೇ ಇರತೊಡಗಿದಳು. ಅವರ ಮನೆಯನ್ನೆಲ್ಲ ಹುಡುಕಾಡಿದ ಆ ದಡುತಿ ಅಣ್ಣ ಅವನನ್ನು ಕೊಲ್ಲುವುದಾಗಿ ಹೇಳಿದ. ರಾತ್ರಿ ಬಂದು ಮನೆಯನ್ನೆಲ್ಲ ಮುರಿದು ಹೊಡೆದು ತಂದೆ ತಾಯಿಯನ್ನು ಹೊರಗೆ ಎಸೆದು ಅಣ್ಣನನ್ನು ಹೊಡೆದು ಹೋಗಿದ್ದರು. ಆದರೂ ಇವರಿಬ್ಬರ ಪತ್ತೆಯಾಗಲಿಲ್ಲ. ಆದರೆ ಅದೇ ರಾತ್ರಿ ಇಬ್ಬರು ಬೆಂಗಳೂರಿಗೆ ಓಡಿ ಹೋದರು. ಹಾಗೆ ಹೋಗಿ ಅಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಹಾರನ್ನು ಬದಲಾಯಿಸಿಕೊಂಡು ನಂತರ ದೇವಸ್ಥಾನದಲ್ಲಿ ಆಪ್ತರ ಮುಂದೆ ಶಾಸ್ತ್ರೋಕ್ತವಾಗಿ ಮದುವೆಯನ್ನು ಮಾಡಿಕೊಂಡರು. ಹಾಗೆ ಇಬ್ಬರು ಪ್ರೀತಿಸಿ ಮದುವೆಯಾಗಿದ್ದು ಅನ್ನುವ ಕಥೆಯನ್ನು ಹೇಳಿದ. ಇದೆಲ್ಲ ನಡೆದು 20 ವರ್ಷಗಳು ಆದವು ನೋಡಿ ಮೇಡಮ್ ಎಂದು ಮಣಿ ಹೇಳಿದ. ಒಳ್ಳೆ ಕಟ್ಟುಕತೆ ಇದ್ದ ಹಾಗಿದೆ. ಮದುವೆ ಏನೋ ಆಯಿತು ಸರಿ, ಈಗ ಖುಷಿಯಾಗಿ ಇದ್ದಾರೋ ಇಲ್ವೋ ಏನು ಗೊತ್ತು, ಕಂಡವರ ಸಂಸಾರ ಯಾರಿಗೆ ಗೊತ್ತು. ಸ್ವಲ್ಪ ದಿನಕ್ಕೆ ಪ್ರೀತಿಯ ಹುಚ್ಚು ಇಳಿದು ನಂತರ ಬೇರೆ ಬೇರೆ ಆಗ್ತಾರೆ ನೋಡಿ ಎಂದು ಅನುಮಾನದ ಸರಮಾಲೆಯನ್ನು ಬಿಚ್ಚಿಟ್ಟಾಗ ಎಲ್ಲರ ಮಾತುಗಳನ್ನು ಕೇಳಿದ ಮಣಿ ಓಡಿಸುತ್ತಿದ್ದ ಕಾರನ್ನು ನಿಧಾನ ಮಾಡಿ ಒಂದು ಪಕ್ಕಕ್ಕೆ ನಿಲ್ಲಿಸಿ ನಾವೆಲ್ಲರೂ ಯಾಕೋ ಏನೋ ಎಂದಾಗ ತನ್ನ ಪರ್ಸಿನಿಂದ ಒಂದು ಫೋಟೋ ತೆಗೆದು ನಮಗೆ ತೋರಿಸಿದ. ಅದರಲ್ಲಿ ಮಣಿ ಮತ್ತು ಪಕ್ಕದಲ್ಲಿ ಚಂದದ ಹುಡುಗಿ, ಸುಂದರಿ ಎಂದು ನೋಡುವವರಿಗೆ ಗೊತ್ತಾಗುತ್ತಿತ್ತು. ಯಾರು ಇದು ಅಂತ ನಾವೆಲ್ಲರೂ ಕುತೂಹಲದಿಂದ ಕೇಳಿದಾಗ ನಿಧಾನವಾಗಿ ಮಾತನಾಡುತ್ತಾ ಹೇಳಿದ, ಅವಳಿಗೆ ನಾನೇ ಆ ಹುಡುಗ. ನನ್ನ ಪೂರ್ತಿ ಹೆಸರು ಮಣಿಕಂಠ. ನನಗೆ 15 ವರ್ಷದ ಮಗಳು, 2 ಮಕ್ಕಳು ನಮಗೆ. ನಮ್ಮ ಮದುವೆ ಕಥೆ ಇದು ಎಂದಾಗ ಅವನು ಹೇಳಿದ ಕತೆ ಕೇಳಿ ದಂಗಾದ ನಾವೆಲ್ಲರೂ ಸುಧಾರಿಸಿಕೊಳ್ಳಲು ಸಾಕಷ್ಟು ಸಮಯ ಬೇಕಾಯಿತೆಂದು ಹೇಳಬೇಕಾಗಿಲ್ಲ ಅಲ್ವೇ? ಹೌದು, ಪ್ರೀತಿ ಎನ್ನುವುದೇ ಹಾಗೆ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಹೊಂದಿಕೊಂಡು ಕೂಡಿಕೊಂಡು ಬಾಳುವುದೇ ಮುಖ್ಯ ಅಲ್ಲವೇ? ಕೂಡಿ ಬಾಳುವುದೇ ಮದುವೆ ಬಂಧನ.